ಎಲ್ಲ ಪರ್ಸೆಂಟೇಜು ಎಲ್ಲ ಕೋಪ್ರೇಷನ್ ಇದೆ. ಈಗ ತಮಿಳಿದೆ, ಮಲಯಾಳಿಲ್ಲ ಅದೇ ಥರ ಇದೆ. ನಮ್ಮ ಕನ್ನಡದಲ್ಲಿ ಬರಬೇಕು. ಕನ್ನಡದಲ್ಲಿ ನೀವು ಬರಲಿಲ್ಲ ಅಂದರೆ ವಿತಿನ್ 6 ಮಂತ್ ಡೋರ್ ಕ್ಲೋಸ್, ಚಿತ್ರರಂಗದ ಡೋರ್ ಕ್ಲೋಸ್. ನಾವು ಅವ್ರಿಗೆ ಸಿನಿಮಾ ಡಬ್ ನೋಡ್ಕೊಂಡು ಸಿರ್ಬೇಕಾಗ್ತದೆ. ನೀವು ಯಾವತ್ತು ಒಂದಾಗಲ್ಲ, ನಾವು ಯಾವತ್ತಿದ್ದಾಗಲ್ಲ ಅಂದರೆ ಚಿತ್ರರಂಗದ ಕ್ಲೋಸು. ಬೇರೆ ಸಿನಿಮಾ ನಾವು ನೋಡಿಕೊಂಡು ಡಬ್ ನೋಡ್ಕೊಂಡಿರ್ಬೇಕಾಗ್ತದೆ. ಈ ಹೂ ಅನ್ಬೇಕಾಗ್ತದೆ. ನಾವು ಒಗ್ಗಟ್ಟಾಗಿರೋಣ, ಒಳ್ಳೇದಾಗೋಣ. ಆಮೇಲೆ ಎಲ್ಲ ಕಲಾವಿದರು ಅಭಿಮಾನಿಗಳು ಇರ್ತೀವಿ. ದಯವಿಟ್ಟು ಬ್ರದರ್ಸ್, ನಾವೆಲ್ಲ ಒಂದೇ ಮಲ್ಲಿದ್ದೀವಿ. ಯಾವ ಹೀರೋ ಆಗಲಿ ಇವತ್ತು ಕಷ್ಟದಲ್ಲಿರೋರನ್ನ ನಾವು ನೆನೆಸ್ಕೊಳ್ಳೋಣ. ಸುಖದಲ್ಲಿದ್ದಾಗ ಹೋಗೋದು ಬೇಡ, ಕಷ್ಟದಲ್ಲಿ ನಾವು ಸಹಾಯ ಮಾಡೋಣ. ಅದು ನಮ್ಮ ಧರ್ಮ. ಕಷ್ಟದಿದ್ದಾಗ ನಾವು ಹೋಗಬೇಕು, ಅದು ನಮ್ಮ ಧರ್ಮ. ಅವ್ರು ಸುಖದಲ್ಲಿದ್ದಾಗ ನಾವು ಆಸೆ ಬಿಡಬಾರ್ದು. ಅವ್ರು ಚೆನ್ನಾಗಿರಿ ಅಂತ ಯೋಚನೆ ಮಾಡೋಣ. ಅದರಿಂದ ನಾನು ಅದೇ ಹೇಳೋದು, ಕಷ್ಟದಲ್ಲಿರೋರಿಗೆ ನಾವು ಸ್ಪಂದಿಸೋಣ. ಯಾರೇ ಕಷ್ಟದಲ್ಲಿ ಅವ್ರಿಗೆ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಒಳ್ಳೇದಾಗಲಿ, ಒಳ್ಳೇದು ಮಾಡೋಣ. ಚಿತ್ರರಂಗದಲ್ಲಿ ಈಗ ಆಲ್ರೆಡಿ ನಾವು ಒಬ್ಬರು ಕಳ್ಕೊಂಬಿಟ್ಟಿದ್ದೀವಿ. ಅಪ್ಪು ಅಂತ ಒಬ್ಬ ಒಳ್ಳೆ ನಮ್ಮ ಹೀರೋ ಕರ್ಕೊಂಬಿಟ್ಟಿದ್ದೀವಿ. ಇಲ್ಲ, ದರ್ಶನ್ ಪಾಪ ಹಿಂಗಾಗ್ಬಿಟ್ಟಿದೆ. ಅದು ದೊಡ್ಡ ಒಂದು ಮಾಸ್ ಹೀರೋ ಹಿಂಗಾಗ್ಬಿಟ್ಟಿದೆ. ಚಿತ್ರರಂಗದಲ್ಲಿ ನಮ್ಮಲ್ಲಿ ಇಲ್ಲ ಇರೋರು ಒಂದಷ್ಟು ಜನ. ಎಲ್ಲ ಒಳ್ಳೇದಾಗಲಿ, ಒಳ್ಳೇದು ಬಳಸೋಣ. ಎಲ್ಲ ಅಭಿಮಾನಿಗಳು ಪ್ರೀತಿಯಿಂದ ನೋಡಿ, ನಿಮ್ಗೆ ಇಷ್ಟ ನೋಡಿ, ಕಷ್ಟವಾದ ನೋಡಿ, ತಪ್ಪೇನಿಲ್ಲ, ನೋಡಬೇಡಿ ಅಂತ ಹೇಳಿದೆ. ನೀವು ಒಂದು 100 ರೂಪಾಯಿ ಕೊಡ್ರಿ, 200 ರೂಪಾಯಿ ಕೊಟ್ಟು ಏನಾಗಲ್ಲ, ದೊಡ್ಡ ವಿಷಯ ಆಗಲ್ಲ. ಅದು 100-200 ರೂಪಾಯಿ ಕೊಟ್ಟು ದೊಡ್ಡ ವಿಷಯ ಆಗಲ್ಲ. ಪಿಕ್ಚರ್ ನೋಡಿ, ಎಂಜಾಯ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಅಭಿಮಾನಿಗಳು ಯಾರ್ಯಾರಿದೆ ನೀವು ಮಾಡಿ. ಎಲ್ಲರೂ ಅಭಿಮಾನಿಗಳು ಅವ್ರವ್ರದ್ದೇ ಆದಾಗಿ ಅಭಿಮಾನಿ ಇದ್ದಾರೆ, ಅಭಿಮಾನ ಬೆಳಗಿದೆ. ಆದರೆ ನೀವು ಯಾವುದೋ ವಿಷಯದಲ್ಲಿ ದ್ವೇಷ ವೈಮನಸ್ಸು ಇಟ್ಕೊಬೇಡಿ. ಯಾರಿಗೂ ಅಗೌರವಾಗಿ ಮಾತಾಡಿ. ಯಾವ ಹೆಣ್ಣು ಮಕ್ಕಳಿಗಾಗಲಿ ಅದಾಗಲಿ ನಾನು ಹೇಳ್ಕೊತೀನಿ, ಎಲ್ಲರೂ ನಮ್ಮ ಅಕ್ಕ ತಂಗಿರು, ನಮ್ಮ ಫ್ಯಾಮಿಲಿ. ನಿಮ್ಮ ಪ್ರೀತಿ ಇದ್ದರೆ ಗೌರವಿಸಿ, ಇಲ್ಲಾಂದರೆ ನಿಮ್ಗೆ ಇಷ್ಟ ಆಗಲಿ ಅವರು ಅಂದರೆ ಮಾತಾಡಬೇಡ, ಬಿಟ್ಬಿಡಿ. ಅದು ಬಿಟ್ಟು ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಇತ್ತೀಚೆಗಾದಂಥ ನಮ್ಮೆಲ್ಲ ಸಿನಿಮಾಗಳು ನೋಡಿದ್ರೆ ನೋವಾಗುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಡಿಸೆಂಬರಲ್ಲಿ ದೊಡ್ಡಿಟ್ಟಾಗಬೇಕು ಸಿನಿಮಾಗಳು ಎಲ್ಲ ಓಕೆ ಆಗಿದೆ. ಅದರಿಂದ ನಮ್ಮಲ್ಲಿ ನಾನು ಅನ್ನೋದ್ಬಿಟ್ರೆ ನಾವು ಅಂತಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಲೆಕ್ಕ. ಬಟ್ ಎಲ್ಲೋ ಒಂದು ಕಡೆ ನೀವು ಹೇಳಿದೆ ಸರ್, ಒಗ್ಗಟ್ಟಿನ ಕೊರತೆ ಇಂಡಸ್ಟ್ರಿಗೆ ಇವತ್ತಿಗೆ ಈ ಥರದೊಂದು ಪರಿಸ್ಥಿತಿ ತಂದಿಟ್ಟಿದೆ ಅಂತ. ಯಾಕೆಂದರೆ ನೆನ್ನೆ ಅಷ್ಟೇ 45 ಸಿನಿಮಾದ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಅನ್ನೋದು ಇಲ್ಲದೆ ಇದ್ದರೆ ಯಾವ ಮಟ್ಟಿಗೆ ಆಗುತ್ತೆ ಅಂತ. ಯಾಕೆಂದರೆ ಅಂಥ ದೊಡ್ಡ ಪ್ರೊಡ್ಯೂಸರ್ ಬಂದು ಅಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಕನ್ನಡ ಸಿನಿಮಾ ಉಳಿಸ್ಕೊಳ್ಳಿಲ್ಲ ಅಂತಲೇ ದೊಡ್ಡ ದುರಂತ ಅನ್ನುವಂಥದ್ದು. ಇಲ್ಲ, ರಮೇಶ್ ಅಣ್ಣವ್ರು ನಾನು ಇಂಟರ್ವ್ಯೂ ನೋಡಿದೆ ನಿಮ್ಮ ಚಾನಲ್ ಮಾತಾಡಿ, ನಂಗೆ ಒಂಥರ ಬೇಜಾರಾಯಿತು. ಅಂದರೆ ಒಬ್ಬ ಒಳ್ಳೆ ನಿರ್ಮಾಪಕನ ಉಳಿಸ್ಕೋಬೇಕಾಯ್ತು. ಅಂದರೆ ಇದರಲ್ಲಿ ಏನಾಯಿತು ಅಂದರೆ ಯಾರೋ ಒಬ್ಬರು ನಮ್ಮ ಮಾರ್ಕ್ ಆಗಿರ್ಬೋದಾಯ್ತು, ಇಲ್ಲ ರಮೇಶ್ ಅಣ್ಣ ಆಗ್ಬೋದು, ಕುಂಡ್ರಿಸಿ ಅದನ್ನು ನಿರ್ಮಾಪಕ ಸಂಘ ಜವಾಬ್ದಾರಿ ತೊಗೋಬೇಕಾಯ್ತು. ನನ್ನ ಅನಿಸಿಕೆ ನಿರ್ಮಾಪಕ ಸಂಘ ಏನು ಮಾಡ್ತದೆ, ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ನಿರ್ಮಾಪಕ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬನ್ನಿ, ಯಾರೋ ಒಬ್ಬರು ಬನ್ನಿ, ಒಂದು ವಾರ ಬಿಟ್ಕೊಬಂದರೆ ಎಲ್ಲರಿಗೂ 4 ಶೋ ಸಿಕ್ಕಿದೆ, 2 ಶೋ ಸಿಕ್ತು. ಅವ್ರಿಗೆ 5 ಕೊಟ್ಟಿಲ್ಲ, ಇವ್ರಿಗೂ 5 ಕೊಟ್ಟಿಲ್ಲ. ಮಾರ್ಕ್ಗೂ 5 ಕೊಟ್ಟಿಲ್ಲ. ನಮ್ಮ 45ಗೆ 5 ಕೊಟ್ಟಿಲ್ಲ. ಒಂದು ವಾರ ಬಿಟ್ಟು ಬಂದರೆ 1ನೇ ತಾರೀಕು ಬಂದರೆ ತುಂಬ ಚೆನ್ನಾಗಿತ್ತು. ನಮ್ಗೆ ಇನ್ನೇನು ಪ್ರಸಕ್ತಿಲ್ಲ. ಅದು ಕೂತ್ಕೊಂಡು ನಮ್ಮ ವಾಣಿಜ್ಯ ಮಾಡಲಿಕ್ಕೆ ಕರೆದು ಹೇಳಬೇಕಾಯ್ತು. ಯಾರು ಹೇಳಲಿಲ್ಲ. ನಿರ್ಮಾಪಕ ಸಂಘ ವಾಣಿಜ್ಯ ಮಾಡಲಿಲ್ಲ. ನಿರ್ಮಾಪಕ ಸಂಘ ನಿರ್ಮಾಪಕರು ಕರೆದು ಈ ಥರ ಇದೆ ಸರ್, ಯಾಕೆ ಕಾಂಪಿಟೇಷನು, ನಾನು ನೀನು ಅನ್ನೋದು ಬೇಡ ಅಂತ ಹೇಳಿದ್ರೆ ಮಾಡ್ಬೋದಾಯ್ತು. ಆಮೇಲೆ ಇದರಲ್ಲಿ ಒಳ್ಳೆ ನಿರ್ಮಾಪಕ ರಮೇಶ್ ರೆಡ್ಡಿ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಇದ್ದಾರೆ. ಅವ್ರ ಮನಸ್ಸಿಗೆ ನೋವಾಗಿದೆ. ಅವರಿಗೆ ನಾನು ಈ ಮೂಲಕ ಕೇಳ್ಕೊತೀನಿ, ನೀವು ಚಿತ್ರರಂಗದಲ್ಲಿ ದಯವಿಟ್ಟು ಇರಬೇಕು, ಸಕ್ರಿಯವಾಗಿ ಸಿನಿಮಾಗಳು ಮಾಡಬೇಕು, ಎಲ್ಲರ ಜೊತೆ ಸಿನಿಮಾ ಮಾಡಬೇಕು, ಯಾವುದೇ ವೈಮನ್ ಸಿಕ್ಕಬೇಡಿ. ಇದು ಸಿನಿಮಾದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಇದೇ ಸಿನಿಮಾ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಮಾಡಿದ್ರೆ ಇದ್ರ ಡಬಲ್ ಕೊಡ್ತದೆ. ದಯವಿಟ್ಟು ಮನಸ್ಸಿಗೆ ಆಗಿರೋಂಥ ನೋವನ್ನು ನಾನು ಕ್ಷಮೆ ಕೇಳ್ತೀನಿ. ರಮೇಶ್ ರೆಡ್ಡಿ ಅವರೇ, ನೀವೆಲ್ಲ ಮನಸ್ಸಿಗೆ ಬೇಜಾರು ಮಾಡ್ಕೊಡಿ. ಸಿನಿಮಾ ಆಗೋಯ್ತು ಈಗ. ಯಾಕೆಂದರೆ ಇಬ್ಬರೂ ಒಬ್ಬ ಜವಾಬ್ದಾರಿ ತೊಗೊಂಡು ಹೇಳಬೇಕಾಯ್ತು. ನಮ್ಮ ನಿರ್ಮಾಪಕ ಸಂಘ ಮಾಡಬೇಕಾಯ್ತು ಕೆಲಸ, ಅದು ಮಾಡಿಲ್ಲ. ಇನ್ನು ಮುಂದಕ್ಕೆ ಆ ರೀತಿ ಆಗದಂಗೆ ನಾವೆಲ್ಲ ಎಲ್ಲ ಯಾವತ್ತೋ ಸಿನಿಮಾ ಮಾಡ್ತೀವಿ, ಯಾವತ್ತೋ ಬರ್ತೀವಿ, ರಿಲೀಸ್ ಈ ಥರ ಮಾಡ್ಕೊಂಬಿಡ್ತೀವಿ. ಒಂದು ರಜದಿಂದ ಏನು ಪ್ಲಸ್ ಆಗಲ್ಲ, ಒಂದರಿಂದ ಏನು ಪ್ಲಸ್ ಆಗಲ್ಲ. ಸಿನಿಮಾ ತಾಕತ್ತಿದ್ರೆ ಯಾವಾಗಲೂ ಬಂದೇ ಬರುತ್ತೆ ನಮ್ಮ ಕಲೆಕ್ಷನು. ಹಂಗೆ ಮಾಡ್ಕೊಬೇಡಿ. ಇನ್ನು ಮುಂದಕ್ಕಾರು ಯಾರೇ ಆಗಲಿ ಬಿಟ್ಟು ಒಳ್ಳೆ ರೀತಿ ನಾವೆಲ್ಲ ಒಗ್ಗಟ್ಟಾಗಿರೋಣ.